ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು, ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮಾಚರಣೆ. भारतीय जनता पार्टी बीजेपी जिंदाबाद। ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದಾಖಲೆಯ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಾರ್ಯಾಲಯದ ಬಳಿ ಭರ್ಜರಿ ಸಂಭ್ರಮಾಚರಣೆ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶದಾದ್ಯಂತ ಬಿಜೆಪಿ ಶಕ್ತಿ ಹೆಚ್ಚುತ್ತಿರುವುದು ಈ ಫಲಿತಾಂಶಗಳಿಂದ ಸ್ಪಷ್ಟವಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶಗಳು ಬಂದಿದ್ದು, ಇದು ಜನರು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಮತ್ತು ಭದ್ರತಾ ಕ್ರಮಗಳಿಗೆ ನೀಡಿದ ಬೆಂಬಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಗೃಹ ಸಚಿವ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ದೇಶದ ಗಡಿ ಭದ್ರತೆ ಬಲಪಡಿಸಲಾಗಿದ್ದು, ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕ್ಲೆ 370 ರದ್ದುಪಡಿಸಿರುವುದು ದೇಶದ ಏಕತೆ ಮತ್ತು ಅಖಂಡತೆಗೆ ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದರು. ಇನ್ನು ಬಾಂಗ್ಲಾದೇಶ ಗಡಿಯ ಭಾಗಗಳಲ್ಲಿ ಅಕ್ರಮ ವಲಸೆ ತಡೆಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಶ್ಚಿಮ ಬಂಗಾಳ ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿ ಈ ಸಮಸ್ಯೆ ಇರುವುದನ್ನು ಉಲ್ಲೇಖಿಸಿದರು. ದೇಶದ ಅಸ್ತಿತ್ವವನ್ನು ಗಟ್ಟಿಗೊಳಿಸುವ ಕಾರ್ಯದಲ್ಲಿ ಬಿಜೆಪಿ ಸರ್ಕಾರ ನಿರಂತರವಾಗಿ ತೊಡಗಿಸಿಕೊಂಡಿದೆ ಎಂದರು. ಬಿಜೆಪಿಯಲ್ಲಿ ಗಟ್ಟಿಯಾದ ನಾಯಕತ್ವವಿದ್ದು ರಾಜಕೀಯ ಗೊಂದಲಗಳಿಗೆ ಅವಕಾಶ ಇಲ್ಲ. ಮುಂಬರುವ ದಿನಗಳಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ತರಲಾಗುವುದು. ಇದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕನಸನ್ನು ನನಸಾಗಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ತಿಳಿಸಿದರು. ಈ ಚುನಾವಣಾ ಫಲಿತಾಂಶಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲವಾದ ಆಡಳಿತಕ್ಕೆ ದಾರಿ ಮಾಡಿಕೊಡಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿ ಮೋದಿ, ಅಮಿತ್ ಶಾ ಹಾಗೂ ಪಕ್ಷದ ನಾಯಕರಿಗೆ ಜಿಲ್ಲೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಇವತ್ತು ಇಡೀ ದೇಶದಲ್ಲೇನೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ದೇಶ ಉಳಿತಕ್ಕಂಥ ಕೆಲಸ ಏನು ಮೋದಿಜಿಯವರ, ಅಮಿತ್ ಶಾ ಅವರ, ನಿತಿನ್ ನಬೀನ್ ನಮ್ಮ ಅಧ್ಯಕ್ಷರ ನಾಯಕತ್ವದಲ್ಲಿ ಇವತ್ತು ಎಲ್ರಿಗೂ ನಿರೀಕ್ಷೆಗೆ ಮೀರಿ ವೆಸ್ಟ್ ಬೆಂಗಾಳಲ್ಲಿ ನಿರೀಕ್ಷೆ ಏನಿತ್ತು ಅದಕ್ಕೂ ಮೀರಿ ಇವತ್ತು ಸಂಖ್ಯೆ ಗೆದ್ದಿರ್ತಕ್ಕಂಥದ್ದಾಗಿದೆ. ಇಡೀ ದೇಶದಲ್ಲಿ ಅದಾದ್ಮೇಲೆ ಕಾಶ್ಮೀರಿ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಯಾವತ್ತು ನಾವು ಬಾರ್ಡರ್ನ ಗಡಿಯಾಗಿ ಬಿಡಿಸ್ತಕ್ಕಂಥ ಕೆಲಸ ಏನು ಅಮಿತ್ ಶಾ ಜಿ ಅವರ ನಾಯಕತ್ವದಲ್ಲಿ ಏನು ಮಾಡಿದ್ರು, ಆರ್ಟಿಕಲ್ 370 ಏನು ಸಗದ್ರು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಗೆ ಆಯ್ತವರು. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಕ್ಕಂಥ ಏನು ಇವತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಎಲ್ಲರೂ ಸೇರಿದ್ದೀವಿ ನಾವೆಲ್ಲರೂ, ಆ ನಿಟ್ಟಿನಲ್ಲಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಕೂಡ ಬಾಂಗ್ಲಾದೇಶಕ್ಕೆ ಬೇರೆ ದೇಶ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶಕ್ಕೆ ಬಾರ್ಡ್ರೇ ಇರಲಿಲ್ಲ, ಬಾರ್ಡರ್ ಇಲ್ದಿರ್ತಕ್ಕಂಥದ್ದಾಗಿತ್ತು. SIR ಮಾಡಾದ್ಮೇಲೆ 90 ಲಕ್ಷ ಹೆಚ್ಚು ಜನ ಏನು ಇಲ್ಲಿ ಮತಗಳಿದ್ವು ಅದನ್ನು ತೆಗಿತಕ್ಕಂಥ ಏನು ಗಟ್ಟಿ ಕೆಲಸ ಮಾಡಿದ್ರಲ್ಲ, ಆ ನಾಯಕತ್ವ ಇವತ್ತು ದೇಶ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮೋದಿಜಿಯವರ ನಾಯಕತ್ವ ಇವತ್ತು ಭಾರತನ ಉಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಜಿಲ್ಲೆಯ ವತಿಯಿಂದ ಮೋದಿಜಿಯವರ ನಾಯಕತ್ವಕ್ಕೆ, ಅಮಿತ್ ಶಾ ಅವರಿಗೆ, ನಿತಿನ್ ನಬೀನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಅಲ್ಲಿಂದ ಬಾರ್ಡ್ರಿಂದ ಆಚೆ ಬಂದು ಒಳಗಡೆ ಬಂದು ಬಾಂಗ್ಲಾದೇಶದಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಕಾರ್ಮಿಕರು ಇವತ್ತು
ಏನು ಅವರು ಬರೀ ವೆಸ್ಟ್ ಬೆಂಗಾಲ್ ಇರಲಿಲ್ಲ, ಇಡೀ ದೇಶದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಕೂಡ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಯಾವ ಮಟ್ಟಕ್ಕೆ ನಮ್ಮ ಭಾರತದ ಅಸ್ತಿತ್ವನ ಗಟ್ಟಿಯಾಗಿ ಉಳಿಸ್ತಕ್ಕಂಥ ಏನು ಕೆಲಸ ಇವತ್ತು ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಗೊಂದಲಗಳೇನಿದೆ, ರಾಜಕೀಯ ಗೊಂದಲಗಳಿದೆ, ನಾಯಕತ್ವ ಗೊಂದಲಗಳಿದೆ, BJPಯಲ್ಲಿ ಇಲ್ಲ. BJPಯಲ್ಲಿ ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಏನಿದೆ, ದೇಶ ಉಳಿತಕ್ಕಂಥ ಕೆಲಸ ಕೆಲವೇ ದಿವಸಗಳಲ್ಲಿ ಮೊನ್ನೆ ಮಹಿಳಾ ಮೀಸಲಾತಿ ಬಿಲ್ ತರಬೇಕಾದ್ರೆ ಸಾಕಷ್ಟು ಕಾಂಗ್ರೆಸ್ನವರು ಇಂಡಿ ಕುಡಿದವರು ಹೋರಾಟ ಮಾಡಿದ್ರು ತರಬಾರ್ದು ಅಂತ. ಆದರೆ ಈ ಒಂದು ಎಲೆಕ್ಷನ್ನ ರಿಸಲ್ಟು ಮುಂಬರುವ ದಿನಗಳಲ್ಲಿ ಯಾರ ಮುಲಾಜು ಅವಶ್ಯಕತೆ ಇಲ್ಲದಿರ್ತಕ್ಕಂಥ ಏನು ರಿಸಲ್ಟ್ ಬರ್ತಾ ಇದೆ, ಮಹಿಳಾ ಮೀಸಲಾತಿಯನ್ನು ಮುಂಬರುವ ದಿನಗಳಲ್ಲಿ ಸ್ವತಂತ್ರವಾಗಿ ಮೋದಿಜಿಯವರು ಸ್ವತಂತ್ರವಾಗಿ ಬಿಲ್ ತಗೊಂಬಂದು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ನ್ಯಾಯ, ಆ ಮೀಸಲಾತಿ, ಅಂಬೇಡ್ಕರ್ ಏನು ಕನಸಿತ್ತು ಅದನ್ನು ನನಸಾಗಿ ಮಾಡ್ತಕ್ಕಂಥದ್ದು ನಾಯಕತ್ವ ಇವತ್ತು ಕಾಣಿಸ್ತಾ ಇದೆ. ಹಂಗಾಗಿ ಈ ಪಂಚರಾಜ್ಯಗಳ ಎಲೆಕ್ಷನ್ನಲ್ಲಿ ಅಸ್ಸಾಮಲ್ಲಿ ಕೂಡ ಜಯಬೇರಿ ಸಿಕ್ಕಿದೆ, ಪುದುಚೇರಿಯಲ್ಲಿ ಜಯಬೇರಿ ಸಿಕ್ಕಿದೆ ಸಂಪೂರ್ಣ BJP, ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಿದೆ. ನಮ್ಗೆ ಇವತ್ತು ಜಯ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಕೂಡ ಕೇಸರಿಮಯ ಆಗ್ತಕ್ಕಂಥದ್ದು ಏನು ಕಾಣಿಸ್ತಾ ಇದೆ. ಈ ಒಂದು ಜೈಬೇರಿನ ಭಾರತ ಉಳಿತಕ್ಕಂಥ ಜೈಬೇರಿ ಅಂತಕ್ಕಂಥ ನಾವು ಒಂದು ಜಿಲ್ಲಾ ವತಿಯಿಂದ ನಾವು ಇವತ್ತು ಮಾಧ್ಯಮ ಮಿತ್ರರ ಜೊತೆಗೆ ಹಂಚ್ಕೊತಾ ಇದ್ವಿ. Future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today, build a bright future for your child at Sri Gadadri English Public School.